ಆಪರೇಷನ್ ವ್ಯಾಲೆಂಟೈನ್ ಮೂವಿ ರಿಲೀಸ್ ಆಗಿದೆ. ಏರ್ ಫೋರ್ಸ್ನ ಬೇಸ್ ಮಾಡ್ಕೊಂಡು ತಗೊಂಡಿದ್ದಾರೆ ಫಿಲಮ್. ಇದೊಂದು ಪುಲ್ವಾಮಾ ಅಟ್ಯಾಕ್ನ ರಿಲೇಟೆಡ್ ಇಟ್ಕೊಂಡು ಸ್ಟೋರಿ ಕಾನ್ಸೆಪ್ಟ್ನ ಟ್ರೈ ಮಾಡಿದ್ದಾರೆ. ಫಿಲ್ಮ್ ಯಾವ ಥರ ಇದೆ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋನಿಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಗೆ ಲೈಕ್ ಮಾಡಿ. ಈ ಥರ ಮೂವಿ ಲವರ್ಸ್ಗೆ ಇನ್ನೂ ರೀಚ್ ಆಗಲಿ, ಲೈಕ್ ಮಾಡಿ, ಇನ್ನೂ ಅಷ್ಟು ಲೈಕ್ ಮಾಡಿ. ನನಗೆ ಈ ಫಿಲ್ಮ್ ಟ್ರೇಲರ್ ನೋಡಿದಾಗ ಋತಿಕ್ ರೋಷನ್ ಅವರ ಫೈಟರ್ ಮೂವಿ ರಿಲೀಸ್ ಆಯಿತು, ಸೇಮ್ ಅದೇ ಥರ ಇದೆ ಅಂತ ಫೀಲ್ ಆಯಿತು ಟ್ರೇಲರ್ ನೋಡಿದಾಗ. ಬಟ್ ಫಿಲಮ್ ನೋಡಿದಾಗ ಗೊತ್ತಾಯಿತು ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಬಟ್ ಏರ್ ಫೋರ್ಸಿಂದಲೇ ಪುಲ್ವಾಮಾ ಅಟ್ಯಾಕ್ನೇ ಬೇಸ್ ಮಾಡ್ಕೊಂಡು ಬಂದಿರೋ ಫಿಲಮ್ ಎರಡು. ಬಟ್ ಸ್ಟೋರಿ ಮತ್ತು ಸ್ಕ್ರೀನ್ ಪ್ರೆಸೆಂಟೇಷನ್ನು ತೋರಿಸಿಕೊಟ್ಟಿರೋ ವಿಧಾನ ಅಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಇನ್ನು ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಏರ್ ಫೋರ್ಸ್ ಅವರು ಯಾವ ಥರ ಫೈಟ್ ಮಾಡ್ತಾರೆ, ಬಟ್ ಪುಲ್ವಾಮಾ ಅಟ್ಯಾಕ್ನ ಯಾವ ಥರ ಚಾನ್ಸಸ್ ಮಾಡ್ಕೊಂಡು ಅನ್ನೋ ಕಾನ್ಸೆಪ್ಟ್ನ ನಮ್ಮ ಕಣ್ಣು ಮುಂದೆ ನಡೆಯೋ ಥರ ಸ್ಕ್ರೀನ್ ಪ್ರೆಸೆಂಟೇಷನ್ ತೋರಿಸ್ಕೊಟ್ಟಿದ್ದಾರೆ. ಈ ಫಿಲಮ್ ನೋಡ್ತಾ ಇದ್ರೆ ಎಲ್ಲೂ ಬೋರಿಂಗ್ ಅನಿಸ್ತಿಲ್ಲ. ನಮಗೆ ನೋಡ್ತಾ ಇದ್ರೆ ಫುಲ್ ಎಂಗೇಜಲ್ಲೇ ತಗೊಂಡು ಹೋಗ್ತಿದ್ದಾರೆ ಫಿಲಮ್ನ. ಫಸ್ಟ್ ಹಾಫ್ ಆಗಲಿ ಸೆಕೆಂಡ್ ಹಾಫ್ ಆಗಲಿ ಫುಲ್ ಎಂಗೇಜ್ ಅಂತ ತಗೊಂಡೋಗ್ತಾರೆ. ಬಟ್ ಇಂಟರ್ವೆಲ್ ಸೀನ್ ಅಂತೂ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇಂಟರ್ವೆಲ್ ಸೀನಲ್ಲಿ ಮತ್ತು ಪುಲ್ವಾಮಾ ಅಟ್ಯಾಕ್ನ ಪ್ಲಾನಿಂಗ್ ಆಗಲಿ ಅದು ತೋರಿಸ್ಕೊಟ್ಟಿರೋ ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದಾರೆ. ಬಟ್ ಫಸ್ಟ್ ಹಾಫಲ್ಲಿ ಸ್ವಲ್ಪ ಗೂಸ್ ಬಂಪ್ಸ್ ಬರೋ ಸೀನ್ನ ಟ್ರೈ ಮಾಡಿದ್ದಾರೆ, ಬಟ್ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ. ಬಟ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಬಟ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಎಲ್ಲ ಒಂದು 25-30 ಮಿನಿಟ್ಸ್ ಅಂತ ನಮಗೆ ಫುಲ್ ಎಂಗೇಜಲ್ಲಿ ಇರುತ್ತೆ. ಫಸ್ಟ್ ಹಾಫಲ್ಗಿಂತ ಇಂಟರ್ವೆಲ್ ಸೀನ್ಗಿಂತ ನಮಗೆ ಲಾಸ್ಟ್ ಹಾಫಲ್ಲಿ ಕ್ಲೈಮ್ಯಾಕ್ಸಲ್ಲಿ ತುಂಬ ಎಂಗೇಜಲ್ಲಿ ಟ್ರೈ ಮಾಡುತ್ತೆ. ಬಟ್ ಒಂದೊಳ್ಳೆ ಬೆಸ್ಟ್ ಫಿಲಮ್ ಅಂತ ಹೇಳ್ಬೋದು. ಬಟ್ ಅದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದರೆ ಒಂದೇ ಮಾತ್ರ ಸಾಂಗ್ ಬರೋ ಸೀನ್ ಆಗಲಿ, ಬಟ್ ಅದನ್ನು ತೆಗೆದಿರೋ ಕೊರಿಯೋಗ್ರಾಫಿಕ್ ಸಾಂಗ್ನ ಪ್ಲೇ ಮಾಡಿರೋ ಒಂದು ರೀತಿ ತುಂಬ ಚೆನ್ನಾಗಿ ಇಷ್ಟ ಆಯ್ತು ನನಗಂತೂ. ಒಂದೊಳ್ಳೆ ಸಿನಿಮಾನ ಕಾನ್ಸೆಪ್ಟ್ನ ಟ್ರೈ ಮಾಡಿದ್ದಾರೆ. ಬಟ್ ಈ ಸಿನಿಮಾದಲ್ಲಿ ಮೇನ್ ಎಸ್ಟಾಬ್ಲಿಷ್ ಮಾಡಿರೋದು ಹೀರೋ ಕ್ಯಾರೆಕ್ಟರ್ ಬಿಟ್ಟರೆ ಎಸ್ಟಾಬ್ಲಿಷನ್ ಮತ್ತು ಬೇರೆ ಯಾವ ಕ್ಯಾರೆಕ್ಟರ್ ಎಸ್ಟಾಬ್ಲಿಷನ್ ಅಷ್ಟೊಂದು ಚೆನ್ನಾಗಿ ಮಾಡಿರೋದಿಲ್ಲ. ಬರೆದಿರೋ ಸ್ಕ್ರೀನ್ ಪ್ರೆಸೆಂಟೇಷನಲ್ಲಿ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಆಗಲಿ ಪ್ರತಿಯೊಂದನ್ನು ಹೀರೋಗಷ್ಟೇ ಜಾಸ್ತಿ ಹೈಲೈಟ್ ಮಾಡಿದ್ದಾರೆ. ಬಟ್ ಬೇರೆ ಥರ ಕ್ಯಾರೆಕ್ಟರ್ ಆಗಲಿ ಲವ್ ಸೀನ್ ಆಗಲಿ ಬಟ್ ಅಷ್ಟೊಂದೇನು ಎಸ್ಟಾಬ್ಲಿಷನ್ ಮಾಡಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದರೆ ವರುಣ್ ತೇಜ್ ಅವರ ಪರ್ಫಾರ್ಮೆನ್ಸ್ ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಅವರು ಇದಕ್ಕೂ ಮುಂಚೆ ತುಂಬ ಫಿಲಮ್ ಡಿಸಾಸ್ಟರ್ ಆಗಿದ್ರು, ಬಟ್ ಆದ್ರೂ ಹೊಸ ಥರ ಟ್ರೈ ಮಾಡೋಕ್ಕೆ ಹೋಗ್ತಾರೆ. ಅವ್ರು ಟ್ರೈ ಮಾಡಿದ್ದಾರೆ. ಬಟ್ ಇದೊಂದು ಒಳ್ಳೆ ಫಿಲಮ್, ಅವ್ರ ಕೆರಿಯರ್ಗೆ ಇದೊಂಥರ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಫಿಲಮ್ನ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಹೀರೋಯಿನ್ ಅವರು ಅವ್ರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನವದೀಪ್ ಅವ್ರ ಕ್ಯಾರೆಕ್ಟರ್ನ ತಗೊಂಡಿದ್ದಾರೆ, ಬಟ್ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ. ಏನೋ ಸುಮ್ಮನೆ ತಗೋಬೇಕು ಅನ್ನೋ ಥರ ತಗೊಂಡಿದ್ದಾರೆ ಅಷ್ಟೇ. ಇನ್ನು ಡೈರೆಕ್ಷನ್ ಬಗ್ಗೆ ಹೇಳಿದ್ರೆ ಶಕ್ತಿ ಪ್ರತಾಪ್ ಅವ್ರನ್ನೂ ಅಷ್ಟೊಂದೇನು ರೇಟಿಂಗ್ ಚೆನ್ನಾಗಿ ತಗೊಂಡಿಲ್ಲ. ಬಟ್ ಕೆಲವೊಂದು ಸನ್ನಿವೇಶಗಳಲ್ಲಿ ರೇಟಿಂಗ್ ಸ್ಕಿಲ್ ಇನ್ನೂ ಸ್ವಲ್ಪ ಚೆನ್ನಾಗಿದ್ರೆ ಅಂತ ಫೀಲ್ ಆಯಿತು. ಕೆಲವೊಂದು ಹಾಫಲ್ಲಿ ಎಂಗೇಜಿಂಗ್ ಇಡೋಕ್ಕಾಗಲಿಲ್ಲ, ಟ್ರೈ ಮಾಡಿದ್ದಾರೆ. ಬಟ್ ಅಷ್ಟೊಂದೇನು ಎಂಗೇಜಿಂಗ್ ಇಡೋಕ್ಕೆ ಟ್ರೈ ಮಾಡೋಕ್ಕಾಗಲಿಲ್ಲ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದರೆ ಹೀರೋಯಿನ್ ಮಧ್ಯೆ ಬರೋ ಸಾಂಗ್ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ. ಬಟ್ ಪ್ಲಸ್ ಅಂದರೆ ಒಂದೇ ಮಾತರಂ ಸಾಂಗ್ ಅಂತೂ ತುಂಬ ಪ್ಲಸ್ ಅನಿಸುತ್ತೆ. ನನಗಂತೂ ತುಂಬ ಪ್ಲಸ್ ಪಾಯಿಂಟ್ ಅಂದರೆ ಒಂದೇ ಮಾತರಂ ಸಾಂಗ್ ತುಂಬ ಸೆಟ್ ಆಯಿತು. ಇನ್ನು ಈ ಸಿನಿಮಾದ ಮೈನಸ್ ಪಾಯಿಂಟ್ಸ್ ಹೇಳೋದಾದರೆ ಸ್ಕ್ರೀನ್ ಪ್ರೆಸೆಂಟೇಷನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ಕೊಂಡಿದ್ರೆ ಚೆನ್ನಾಗಿರುತ್ತೆ. ಬಟ್ ತುಂಬ ಟ್ರೈ ಮಾಡಿದ್ರೆ ಎಂಗೇಜಿಂಗ್ ಬರೋಕ್ಕೆ, ಬಟ್ ಅಷ್ಟೊಂದೇ ಎಂಗೇಜಿಂಗ್ ಬರೋದಿಲ್ಲ. ಯಾಕಂದರೆ ಇದೇ ಥರ ಕಾನ್ಸೆಪ್ಟ್ನಲ್ಲಿ ತುಂಬ ಫಿಲಮ್ ಬಂದಿದ್ರಿ. ಲಾಸ್ಟಲ್ಲಿ ಋತಿಕ್ ರೋಷನ್ ಅವ್ರು ಆ್ಯಕ್ಟಿಂಗ್ ಮಾಡಿರೋ ಫೈಟರ್ ಫಿಲಮ್ ಬಂದಿತ್ತು. ಸ್ವಲ್ಪ ಅದನ್ನು ನೋಡಿರೋರಿಗೆ ಇದನ್ನು ನೋಡಿದ್ರೆ ಏನು ಅಷ್ಟೊಂದನ್ನು ಹೊಸತನ ಅನಿಸೋದಿಲ್ಲ. ಬಟ್ ಎಲ್ಲನೂ ಒಂದೇ. ಈ CGI ವರ್ಕ್ ಆಗಲಿ ಸ್ಕ್ರೀನ್ ಪ್ರೆಸೆಂಟೇಷನ್ ಗ್ರೀನ್ ಸ್ಕ್ರೀನ್ ಎಫೆಕ್ಟ್ ಆಗಲಿ ಟ್ರೈ ಮಾಡಿದ್ದಾರೆ. ಬಟ್ ಅಷ್ಟೊಂದೇನು ವರ್ಕೌಟ್ ಆಗಿಲ್ಲ ನನ್ನ ಪ್ರಕಾರ. ಬಟ್ ಆ್ಯಕ್ಟಿಂಗ್ ವರುಣ್ ತೇಜ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಅವ್ರನ್ನ ಪ್ರೆಸೆಂಟೇಷನ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಬೆಟರ್ ಅಂತ ಹೇಳ್ಬೋದು. ಒಂದು ಓವರಾಲ್ ಆಗಿ ಒಂದು ಕಂಟ್ರಿ ಪುಲ್ವಾಮಾ ಅಟ್ಯಾಕ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಒಂದು ಬೆಸ್ಟ್ ಫಿಲಮ್ ಅಂತ ಹೇಳ್ಬೋದು. ನನ್ನ ರೇಟಿಂಗ್ ಬಂದ್ಬಿಟ್ಟು ಈ ಸಿನಿಮಾಗೆ 5ಗೆ 4. ಮತ್ತಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.